ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಇಲ್ಲಿ ನೋಡಬಹುದು ದೇವಾಲಯದಲ್ಲಿ ಪ್ರಸಾದವನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನ ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ, ಹಸಿದಾಗ ಅನ್ನ, ದನಿದಾಗ ನೀರು, ಹಾಗೆ ವಿದ್ಯಾದಾಹ ಇದ್ದಾಗ ವಿದ್ಯಾದಾನವನ್ನ ಮಾಡುವಂತ ಮಹೋನ್ನತ ಸಂಸ್ಕಾರ ಇರುವಂತ ದೇಶ ನಮ್ಮ ಭಾರತ ದೇಶ. ದೇವಾಲಯದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಪ್ರಸಾದ ಅನ್ನೋ ಹೆಸರಲ್ಲಿ ಹೊಟ್ಟೆ ತುಂಬಿಸ್ತಾರೆ. ಈಗ ಎಷ್ಟೋ ಜನ ಬಂದು ತಿನ್ಕೊಂಡು ಹೋಗ್ತಿದ್ದಾರೆ. ಕಾರ್ಮಿಕರು, ಆಟೋ ಡ್ರೈವರ್ಗಳು, ವಿದ್ಯಾರ್ಥಿಗಳು, ಗೃಹಿಣಿಯರು, ಕೆಲಸ ಮಾಡುವಂತ ಪುರುಷರು ಎಲ್ಲರೂ ಕೂಡ ತಿಂತಾ ಇದ್ದಾರೆ. ಇದರಲ್ಲಿ ಯಾರು ಯಾವ ಜಾತಿ, ಯಾರು ಯಾವ ಧರ್ಮ ಅಲ್ವಾ? ಹಸಿವಿಗೆ ಧರ್ಮವಿಲ್ಲ, ಅನ್ನಕ್ಕೆ ಯಾವುದೇ ಜಾತಿಯ ಸೋಂಕು ಇಲ್ಲ. ಹಾಗಾಗಿ ನೋಡಿ, ಇಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಾಲಯ ವಿ ವಿ ಪುರಂನಲ್ಲಿ ಒಂದು ದೃಶ್ಯ ಕಂಡು ಬಂತು. ನಾವೇ ಸ್ವತಃ ಬಂದು ತೆಗಿಲಿಕ್ಕೆ ಇಷ್ಟಪಟ್ವಿ. ಇದರ ಉದ್ದೇಶ ಇಷ್ಟೇ ನೋಡಿ. ಹಿಂದೂ ಧರ್ಮದಲ್ಲಿ ಈ ತರ ಆಚರಣೆಗಳನ್ನು ಯಾಕೆ ಮಾಡಿದ್ದಾರೆ ಅಂದ್ರೆ, ಹಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಅನ್ನವ ಸಿಗಬೇಕು. ಆಗಿನ ಕಾಲದಲ್ಲಿ ಹೋಟ್ಲ್ಗಳು ಇರ್ತಾ ಇರ್ಲಿಲ್ಲ, ಮತ್ತೆ ಕೊಂಡ್ಕೊಳ್ಳೋ ಶಕ್ತಿ ಇರ್ತಾ ಇರ್ಲಿಲ್ಲ, ಎಲ್ಲಂದ್ರಲ್ಲಿ ಅಂಗಡಿಗಳು ಇರ್ತಾ ಇರ್ಲಿಲ್ಲ. ಅವ್ರಿಗೆ ದನಿವನ್ನ, ಹಸಿವನ್ನ ಇಂಗಿಸುವಂತಹ ಒಂದು ಕೈಂಕರ್ಯ ಆಗ್ಲಿ ಅಂತ ಹೇಳಿ ಪ್ರಸಾದ ರೂಪದಲ್ಲಿ ಕೊಡ್ತಾ ಇತ್ತು. ಈಗ ಏನಾಗ್ಬಿಡ್ತಿದೆ ಅಂದ್ರೆ, ದೇವಾಲಯದ ಹೆಸರು, ದೇವರುಗಳ ಹೆಸರು ಹೇಳಿದ ತಕ್ಷಣ ಅನ್ಯ ಧರ್ಮೀಯರಿಗೆ ಬೇಸರ ಆಗತ್ತೆ ಅನ್ನೋದು ಹಿಂದೂ ಧರ್ಮವನ್ನ ಸ್ಮರಿಸ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಈಗ ಅವ್ರು ಯಾರು ಕೂಡ ಅನ್ಯ ಧರ್ಮೀಯರು ಬೇಸರ ಮಾಡ್ಕೊಳಲ್ಲ. ಒಳಗಿರ್ತಕ್ಕಂಥ ಭಾರತೀಯರೇ ಈ ರೀತಿ ಇದೆ ಅಂತ ಒಂದು ಅಡ್ಡುಗೋಡೆಗಳನ್ನು ಹಾಕೋಬಿಟ್ಟಿದ್ದಾರೆ. ಇದು ಯಾವುದೂ ಅಲ್ಲ. ದೇವರ ಹೆಸರಲ್ಲಿ, ದೇವಾಲಯದ ಹೆಸರಲ್ಲಿ, ಯಾವುದೇ ಒಂದು ಪ್ರಾರ್ಥನಾ ಮಂದಿರ ಹೆಸರಲ್ಲಿ ಏನಾದರೂ ಒಳ್ಳೇದಾಗತ್ತಂದ್ರೆ ಅದು ಖಂಡಿತ ಪ್ರೋತ್ಸಾಹ ಕೊಡಿ. ಸಮುದಾಯ ಟಿವಿಯು ಇಂಥ ವಿಚಾರಗಳನ್ನು ತೋರಿಸ್ಲಿಕ್ಕೆ ಇಷ್ಟಪಡುತ್ತೆ. ಇಂಥ ವಿಚಾರಗಳನ್ನು, ಸದ್ವಿಚಾರಗಳನ್ನು ತಾವು ಕೂಡ ಅಳವಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಸಮಾನತೆ ಮತ್ತು ಶಾಂತಿ ಇವು ಸಮುದಾಯ ಟಿವಿ ಪ್ರತಿಪಾದಿಸುವ ವಿಷಯಗಳು. ಮತ್ತಷ್ಟು ಮಗದಷ್ಟು ಒಳ್ಳೆಯ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರಲಿದೆ. ಕ್ಯಾಮ್ರಾಮನ್ನೊಂದಿಗೆ ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್. ನಮಸ್ಕಾರ.